ನಮಸ್ಕಾರ ಹೊಲಿಗೆ ಪ್ರಿಯರೇ, ಈ ವಿಡಿಯೋದಲ್ಲಿ ನಾನು ಸುಲಭವಾಗಿ ಮನೆಯಲ್ಲೇ ಪ್ಲಾಜೋ ಪ್ಯಾಂಟ್ ಹೊಲಿಯೋದಂತ ತೋರಿಸ್ಕೊಡ್ತೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ, ರೆಡಿಮೇಡ್ ಥರನೇ ಇದೆ. ಹಾಗಾದರೆ ಹೊಲಿಯೋದು ಹೇಗಂತ ನೋಡೋಣವಾ. ಇದಕ್ಕೆ ಅಂತ ನಾನು ನೋಡಿ ಒಂದು 2.25 ಮೀಟ್ರು ಬಟ್ಟೆ ತೊಗೊಂಡಿದ್ದೀನಿ. ನನಗೆ ಸೆಟ್ಟಲ್ಲಿ ಬಂದಿತ್ತು 2 ಮೀಟ್ರ್ ಸಾಕು. ನೋಡಿ ಇದು ಉದ್ದದಲ್ಲಿ ಹೀಗೆ ಮಡಚಿಟ್ಕೊಂಡಿದ್ದೀನಿ, ಹಾಗೆ ಅಡ್ಡದಲ್ಲೂ ಮಡಚಿಟ್ಕೊಂಡಿದ್ದೀನಿ. ಮಡಚಿ ಸೈಡು ನಮ್ಮ ಕಡೆ ಇರಬೇಕು. ಈಗ ಸೈಡಿಗೆ ನಾನು ಒಂದು ಗೆರೆ ಎಳ್ಕೊಳ್ತೀನಿ. ಗೆರೆ ಎಳ್ಕೊಂಡು ಇದು ನೋಡಿ ಮೆಜರ್ಮೆಂಟು ಹಿಪ್ ಸೈಜು 34 ಇಂಚಿದೆ, ಲೆಂಗ್ತು ನಂಗೆ 35 ಇಂಚ್ ಬೇಕು. ಮತ್ತು ನನ್ನ ವೇಸ್ಟು 32 ಇಂಚಿದೆ. ವೇಸ್ಟು ಸದ್ಯ ಈಗ ಬೇಡ, ನಾವು ಹಿಪ್ಪಿನ 4ನೇ ಭಾಗ ತೊಗೊಂಡು ಅದಕ್ಕೆ 3 ಇಂಚು ಆ್ಯಡ್ ಮಾಡಬೇಕು. ಟೋಟಲ್ಲು ನನಗೆ 11.5 ಇಂಚು ವೇಸ್ಟು ಇದು ಇರುತ್ತೆ. ನಾನು 16 ಇಂಚಿಗೆ ಬಟ್ಟೆ ಮಡಚಿಟ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಇರೋದು ಆಮೇಲೆ ಬಟ್ಟೆ ಬೇರೆ ಎತ್ತಕ್ಕೂ ಉಪಯೋಗಿಸ್ತೀನಿ. ಈಗ 11.5 ಇಂಚಿಗೆ ಮೇಲ್ಗಡೆ ಗುರ್ತು ಹಾಕ್ಕೋತೀನಿ. ಹಾಗೆ ಗುರ್ತು ಹಾಕ್ಕೊಂಡು ಇಲಾಸ್ಟಿಕ್ ಇಟ್ಕೊಂಡು ಅದಕ್ಕಿಂತ ಅರ್ಧ ಇಂಚು ಹೆಚ್ಚಿಗೆ ತೊಗೋತೀನಿ. ಅಂದರೆ ನನಗೆ ಇಲ್ಲಿ 1.25 ಇಂಚಿಗೆ ಗೆರೆ ಎಳ್ಕೊಂಡೆ. ಗೆರೆ ಎಳ್ಕೊಂಡು ಅದು ಒಂದು ಬಾಕ್ಸ್ ಥರ ಮಾಡಿಕೊಂಡೆ. ಈಗ ನಾನು ಆ ಗೆರೆಯಿಂದನೇ ಲೆಂಗ್ತ 35 ಇಂಚ್ ಬೇಕು ನನಗೆ, ಅದಷ್ಟು ತೊಗೋತೀನಿ. ಅಲ್ಲಿ ಒಂದು ಗೆರೆ ಎಳ್ಕೊತೀನಿ. ಗೆರೆ ಎಳ್ಕೊಂಡು ಅಲ್ಲಿನ ಮುಂದೆ ಮಡಚಿ ಹೊಲಿಲಿಕ್ಕೆ ಅಂತ 2 ಇಂಚಿಗೆ ಮತ್ತೆ ಗುರ್ತು ಹಾಕ್ಕೊಂಡು ಗೆರೆ ಎಳ್ಕೊಳ್ತೀನಿ. ಈಗ ಮೇಲ್ಗಡೆ ನಾನು ಇದು ವೇಸ್ಟ್ ಸೈಜ್ ಎಷ್ಟು ತೊಗೊಂಡಿದ್ದೀನಿ 11.5, ಅದಕ್ಕೆ 3 ಇಂಚ್ ಕೂಡಿಸಿ ಈಗ ಆಸನದಕ್ಕೆ ಗುರ್ತು ಹಾಕ್ಕೊಳ್ತೀನಿ. ನೋಡಿ ಮೊದಲು 11.5 ತೊಗೊಂಡೆ, ಅದಕ್ಕೆ 3 ಇಂಚು ಆ್ಯಡ್ ಮಾಡಿದೆ. ಅದಕ್ಕೆ ಸ್ಟ್ರೇಟ್ ಲೈನ್ ಎಳ್ಕೊಂಡೆ. ಸ್ಟ್ರೇಟ್ ಲೈನ್ ಎಳ್ಕೊಂಡು ಈಗ ಅಲ್ಲಿಂದ ಸೈಡಿಗೆ 2.5 ಇಂಚಿಗೆ ಮತ್ತು ಪ್ಲಸ್ ಅರ್ಧ ಇಂಚು ಹೊಲಿಗೆಗಂತ ಗುರ್ತು ಹಾಕ್ಕೊಂಡು ಗೆರೆ ಎಳ್ಕೊಳ್ತೀನಿ. ಟೋಟಲ್ಲು ಇದು 14 ಇಂಚತ್ತು. ಅಲ್ಲಿ ಒಂದು ರೌಂಡ್ ಶೇಪು ಎಳ್ಕೊಂಡೆ. ಈಗ ಕೆಳಗಡೆ ಕಾಲಿನ ಕಡೆ 12 ಪ್ಲಸ್ ಅರ್ಧ ಇಂಚು ಹೊಲಿಗೆಗಂತ ತೊಗೊಂಡು ಗುರ್ತು ಹಾಕ್ಕೊಂಡೆ. ಗುರ್ತು ಹಾಕ್ಕೊಂಡು ಬಟ್ಟೆನ ಕಟ್ ಮಾಡ್ಕೊಳ್ತೀನಿ. ನೋಡಿ ಸುತ್ತಲೂ ಗುರ್ತು ಹಾಕ್ದಲ್ಲಿ ಬಟ್ಟೆ ಕಟ್ ಮಾಡಾಯಿತು. ಈಗ ನಾನು ಏನು ಇದು ಮೇಲೆ ಇಲಾಸ್ಟಿಕ್ಕಿಗೆ ಮತ್ತು ಕೆಳಗಡೆ ಮಡಚಿ ಹೊಲಿಲಿಕ್ಕೆ ಕೊಟ್ಟಾಗ ಅಲ್ಲಿ ನಾಚೀಸ್ ಹಾಕ್ಕೊಂಡೆ. ನೋಡಿ ಈ ಥರ ಶೇಪ್ ಅಂತು. ಇದು ಪ್ಯಾಂಟಿನ 2 ಕಾಲಿನ ಭಾಗ ಆಗುತ್ತೆ. ಈಗ ನಾನು ಇದು ಸ್ಟ್ರೇಟ್ ಇಟ್ಕೊಂಡು ಅಂದರೆ ಮೇಲ್ಭಾಗ ಇಟ್ಕೊಂಡು ಅಂಚಿಗೆ ಒಂದು ಹೊಲಿಗೆ ಬರ್ತೀನಿ. ನೋಡಿ ಎರಡಕ್ಕೂ ಹೀಗೆ ಹೊಲಿಗೆ ಹಾಕ್ಕೊಂಬಂದೆ. ಈಗ ಇದರ ಉಲ್ಟಾ ಸೈಡು ತಿರ್ಸ್ಕೊತೀನಿ. ಉಲ್ಟಾ ಸೈಡ್ ತಿರ್ಸ್ಕೊಂಡು ಸೈಡಿಗೆ ಅರ್ಧ ಇಂಚಿಗೆ ಡಬಲ್ ಸ್ಟಿಚ್ ಹಾಕ್ಕೊಳ್ತೀನಿ. ಎರಡಕ್ಕೂ ಹೀಗೆ ನೋಡಿ 2 ಕಾಲಿಗೂ ಹೀಗೆ ಡಬಲ್ ಸ್ಟಿಚ್ ಹಾಕ್ಕೊಂಡು ಬಂದೆ. ಈಗ ಒಂದು ಕಾಲಿಂದ ಈಗ ಕೆಳಗಡೆ ಡಬಲ್ ಫೋಲ್ಡ್ ಮಾಡಿ ನಾನು ನೋಡಿ ಅಂಚ ಹೊಲ್ಕೊಬಂದೆ 2. ಹಾಗೆ ನಾನು ಮಡಚ್ಕೊಂಡೆ ಗುರ್ತಾ ಇದ್ದಿದ್ದಕ್ಕೆ. ಇಲ್ಲದೆ ಇದ್ದವರು ಪಿನ್ ಸೆಟ್ ಮಾಡಿಕೊಂಡು ಆಮೇಲೆ ಹೊಲಿಬೋದು. ಈಗ ಒಂದು ಕಾಲ ನಾನು ಸೀದಾ ಮಾಡಿಕೊಂಡೆ, ಇನ್ನೊಂದು ಕಾಲ ಹಾಗೆ ಉಲ್ಟಾ ಸೈಡ್ ಇಟ್ಕೊಂಡೆ. ಈಗ ಏನು ರೈಟ್ ಸೈಡ್ ಮೇಲೆ ಇಟ್ಕೊಂಡಿದ್ದೀನಲ್ಲ ಅದರ ನೋಡಿ ಉಲ್ಟಾ ಸೈಡ್ ಇಟ್ಕೊಂಡಿದ್ದು ಕಾಲೊಳಗೆ ತೂರಿಸಿ ನೀಟಾಗಿ ಸೆಟ್ ಮಾಡಿಕೊಂಡೆ. ಸೆಟ್ ಮಾಡಿಕೊಂಡು ಈ ಮೇಲ್ಗಡೆ ನೋಡಿ ಈಗ ನಾನು ಆಸನದ ಏರಿಯಾ ಹೊಲಿತೀನಿ. ಅಲ್ಲಿ ಏನು ಹೊಲಿಗೆ ಇದೆಯಲ್ಲ 2 ಕಾಲಿಂದು ಅದು ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಸುತ್ತಲೂ ಪಿನಪ್ ಮಾಡ್ಕೊಳ್ತೀನಿ. ಪಿನಪ್ ಮಾಡಿಕೊಂಡು ಅದು ಒಂದು ಕಡೆಗೆ ಅರ್ಧ ಇಂಚಿಗೆ ಹೀಗೆ ಸುತ್ತಲೂ ಒಂದು ಹೊಲಿಗೆ ಹಾಕ್ಕೊಂಡು ಬರ್ತೀನಿ. ನೋಡಿ ಹೊಲ್ಕೊಂಡು ಬಂದಿದ್ದಾಯಿತು. ಈಗ ಮುಂಭಾಗದ ಆಸನ ಸ್ವಲ್ಪ 1.5 ಇಂಚು ಗುರ್ತು ಹಾಕ್ಕೊಂಡು ನೋಡಿ ಹೀಗೆ ಗೆರೆ ಎಳ್ಕೊಳ್ತೀನಿ. ಗೆರೆ ಎಳ್ಕೊಂಡು ಕ್ರಾಸ್ನಲ್ಲಿ ಅದು 2 ಪಾರ್ಟ್ ತೊಗೋಬೇಕು, ಅದು ಲಕ್ಷ್ಯ ಇರಬೇಕು. ಹಿಂಭಾಗ ಕಟ್ ಮಾಡ್ಕೋಬಾರ್ದು. ಹೀಗೆ ಅದು ಎಕ್ಸ್ಟ್ರಾ ಇರೋ 1.5 ಇಂಚಿಗೆ ಏನು ಗುರ್ತು ಹಾಕೋದು ಅದು ಕಟ್ ಮಾಡಿ ತೆಕ್ಕೊಳ್ತೀನಿ. ಈಗ ನೋಡಿ ಎತ್ತರ ಇರೋದು ಹಿಂಭಾಗ ಆಯಿತು, ಗುರ್ತು ಹಾಕ್ಕೊಳ್ತೀನಿ. ತಗ್ಗಿರೋದು ಮುಂಭಾಗ. ಈಗ ನಾನು ಡಬಲ್ ಸ್ಟಿಚ್ ಹಾಕ್ಕೊಳ್ತೀನಿ. ಡಬಲ್ ಸ್ಟಿಚ್ ಹಾಕೊಂಡಿಗೆ ಜಿಗ್ಜಾಗ್ ಸ್ಟಿಚ್ಚು ಹಾಕ್ಕೊಬಂದೆ. ಈಗ ಪ್ಯಾಂಟ ಸೀದಾ ಮಾಡಿದೆ. ನೋಡಿ ಈ ಥರ ಶೇಪ್ ಬಂತು. ಈಗ ಮೇಲ್ಗಡೆ ನಾನು ಅರ್ಧ ಇಂಚಿಗೆ ಮಡಚಿ ಸುತ್ತಲೂ ಹೊಲಿಗೆ ಹಾಕ್ಕೊಳ್ತೀನಿ ಪಿನಪ್ ಮಾಡಿಕೊಂಡು. ನೋಡಿ ಸುತ್ತಲೂ ಪಿನಪ್ ಮಾಡಿಕೊಂಡೆ. ಈಗ ಹೊಲ್ಕೊಂಡು ಬಂದೆ. ಈಗ ಇಲಾಸ್ಟಿಕ್ ಕೂಡಿಸೋ ಸಮಯ ನೋಡಿ 2 ಥರ ಇಲಾಸ್ಟಿಕ್ ಇದೆ ನನ್ನ ಹತ್ರ. 1.25 ಇಂಚಿಂದು ಅದು ದಪ್ಪ ಇದೆ, ಅದು ಹೆಚ್ಚೇ ಸ್ಟ್ರೆಚ್ ಆಗೋದಿಲ್ಲ. ನಾನು ಈ 1 ಇಂಚಿನ ಕೂಡಿಸ್ತೀನಿ. ನೋಡಿ ಇದು ಎಷ್ಟು ಸ್ಟ್ರೆಚ್ ಆಗುತ್ತೆ. ದಪ್ಪಂದಾದರೆ ನಾವು 4 ಇಂಚು ಕಮ್ಮಿ ತೊಗೋಬೇಕು. ಇದು ನಾನು ಹೆಚ್ಚಿಗೆ ಲೂಸ್ ಇದ್ದಿದ್ದಕ್ಕೆ 26 ಇಂಚ್ ತೊಗೋತೀನಿ 32 ಇಂಚಿಗೆ. ಹಾಗೆ ಅದು ಒಂದು ಕಡೆ ಬೆಂಡ್ ಇರುತ್ತೆ, ಆದರೂ ನಾವು ಮೇಲ್ಗಡೆ ತೊಗೋಬೇಕು ಯಾವಾಗೂ. ಈಗ ನೋಡಿ
ಇಲಾಸ್ಟಿಕ್ಕ ನಾನು ಒಂದ್ರ ಮೇಲೆ ಒಂದು ಓವರ್ಲಾಪ್ ಮಾಡಿ ಜೋಡಿಸ್ಕೊಂಡೆ. ಈಗ 4 ಕಡೆ ಅದು ನೋಡಿ 4 ಭಾಗ ಸರಿಯಾಗಿ ಇದು ಮಾಡಿಕೊಂಡು ಗುರ್ತು ಹಾಕ್ಕೊಳ್ತೀನಿ. ನೀಟಾಗಿ ಮಡಚ್ಕೊಂಡು ನೋಡಿ 4 ಕಡೆ ಗುರ್ತು ಹಾಕ್ಕೊಂಡೆ. ಹಾಗೆ ಬಟ್ಟೆ ಮೇಲೂ ನೋಡಿ ಆಸನದ ಏನು ಹೊಲಿಗೆ ಇದೆಯಲ್ಲ ಅಲ್ಲಿ 2, ಹಾಗೆ ಸೈಡಿಗೂ ಇದು ಟೋಟಲ್ಲು 4 ಭಾಗ ಮಾಡ್ತೀನಿ. ಇಲಾಸ್ಟಿಕ್ ಹೇಗೆ ಮಾಡಿದ್ನ ಹಾಗೆ ಗುರ್ತು ಹಾಕ್ಕೊಳ್ತೀನಿ 4 ಕಡೆ ನೋಡಿ 4 ಕಡೆ ಈಗ ಗುರ್ತು ಹಾಕ್ಕೊಂಡೆ. ಈಗ ಇಲಾಸ್ಟಿಕ್ ತೊಗೊಂಡು ನಾವು ಏನು ಮೊದಲು ಹೇಳ್ದಂಗೆ ಅದು ಮೇಲ್ಗಡೆ ಬರುವಂಗೆ ನೋಡಬೇಕು, ಸ್ವಲ್ಪ ಬೆಂಡಿರೋದು. ನಾನು ಈಗ ಇಟ್ಕೊಂಡು ಅದು ಮಡಿದ ತಕ್ಷಣ ಅದು ಮೇಲ್ಗಡೆ ಇದ್ದಿದ್ದು ಅದು ಹಾಗೆ ಬರುತ್ತಲ್ಲ, ಹಾಗಾಗಿ ನಾನು ಉಲ್ಟಾ ಇಟ್ಕೊಂಡು ಎಲ್ಲಿ ಗುರ್ತು ಹಾಕ್ಕೊಂಡಿದ್ದೀನ ಇಲಾಸ್ಟಿಕ್ಕಿಂದು ಮತ್ತು ಬಟ್ಟೆದು 2 ಜಾಯಿನ್ ಆಗುವಂಗೆ ಜೋಡಿಸ್ಕೋತಾ ಪಿನ್ ಹಾಕ್ಕೊಳ್ತೀನಿ. 4 ಕಡೆನೂ ಗುರ್ತು ಹಾಕ್ಕೊಂಡಲ್ಲಿ ಹೀಗೆ ಪಿನ್ನಿಂದ ಸೆಟ್ ಮಾಡ್ಕೊಳ್ತೀನಿ ನೋಡಿ. ಇದು ಲಾಸ್ಟಿದು ಹೀಗೆ ಸೆಟ್ ಮಾಡಿಕೊಂಡೆ ನೋಡಿ. ಈಗ ಮಷಿನಲ್ಲಿ ಅದು ಒಂದು ಪಿನ್ ತೆಕ್ಕೊಂಡು ಹೊಲಿಗೆ ಹಾಕಿ ಎಲ್ಲದಕ್ಕೂ ಹೀಗೆ ಹೊಲಿಗೆ ಹಾಕಿ ಒಂದು ಜೋಡಿಸ್ಕೊತೀನಿ. 4 ಕಡೆ ಹೀಗೆ ಜೋಡಿಸ್ಕೊತೀನಿ ನೋಡಿ. ಹೀಗೆ ಪಿನ್ ತೆಕ್ಕೊಳ್ಬೇಕು, ಇಲ್ಲ ಅಂದರೆ ಸೂಜಿ ಮುರಿದೋಗುತ್ತೆ. ಹೀಗೆ ಒಂದು ಸಿಂಗಲ್ ಸ್ಟಿಚ್ ಹಾಕಿದ್ರು ಸಾಕು. ಹೀಗೆ 4 ಕಡೆ ಹೊಲ್ಕೊಬಂದೆ. ಈಗ ನೋಡಿ ಇಲಾಸ್ಟಿಕ್ ಇದು ಮಾಡೋಣ. ಹೀಗೆ ಬಟ್ಟೆ ನೀಟಾಗಿ ಇಟ್ಕೊಂಡು ಸರಿ ಮಧ್ಯವ ಒಮ್ಮೆ ಹೀಗೆ ಸೂಜಿಯ ಕಪ್ಸ್ಕೊತೀನಿ. ಆಮೇಲೆ ಹಿಂದೆ ಮುಂದೆ 2 ಕಡೆ ಜಗ್ಗಬೇಕು. ಎಷ್ಟಾಗುತ್ತೋ ಅಷ್ಟು ಹೀಗೆ ಜಗ್ಕೊಂಡು ಹೊಲಿತಾ ಹೋಗಬೇಕು. ಮೆಷಿನ್ ನಿಲ್ಲಿಸಿದಾಗ ಸೂಜಿ ಬಟ್ಟೆಗೆ ಕಪ್ಕೊಂಡಿರುವಂಗೆ ನೋಡ್ಕೋಬೇಕು. ಈಗ ನೋಡಿ 2 ಕಡೆ ಜಗ್ಗುತ್ತಾ ಸರಿ ಮಧ್ಯವ ಹೊಲಿಗೆ ಹಾಕ್ತಾ ಹೋಗಬೇಕು ನೋಡಿ. ಹೇಗೆ ನೆರಿಗೆ ಆಗ್ತಾ ಬರುತ್ತೆ. ಹೀಗೆ ನೋಡಿ ಹಿಂದೆ ಮುಂದೆ ಬಟ್ಟೆ ಸರಿ ಸೆಟ್ ಮಾಡ್ಕೊಳ್ತಾ ಹಿಂದೆ ಮುಂದೆ ಜಗ್ಗುತ್ತಾ ಹೀಗೆ ಹೊಲಿಗೆ ಹಾಕಬೇಕು. ನಮ್ಮ ಹತ್ರ ಒಬ್ಬರ ಹತ್ರ ಆಗೋದಿಲ್ಲ ಅಂದರೆ ಹಿಂದೆ ಯಾರ ಹತ್ರಾದ್ರು ಜಗ್ರಿ ಅಂತ ಹೇಳಬೇಕು. ನಮಗೆ ಅಭ್ಯಾಸ ಇದೆ, ನಾನು ಒಬ್ಬಳೇ ಹೊಲಿದೆ. ಈಗ ನಾವು ಸೈಡಿಗೆ ನೋಡಿ ಅಂಚಿಗೆ ಒಂದು ಇದೆಯಲ್ಲ, ನಾವು ಮಡಚಿ ಆಲ್ರೆಡಿ ಇದು ಮಾಡಿದ್ದು, ಅಲ್ಲಿ ಇನ್ನೊಂದು ಹೊಲಿಗೆ ಹೀಗೆ ಮೊದಲಿನ ಹಾಗೆ ನೋಡಿ ಹಿಂದೆ ಮುಂದೆ ಜಗ್ಗುತ್ತಾ ಬಟ್ಟೆ ಇಲಾಸ್ಟಿಕ್ 2 ಹೊಲ್ಕೋತ ಹೋಗಬೇಕು. ದೊಡ್ಡ ಇಲಾಸ್ಟಿಕ್ ಆದರೆ ಮೇಲೂ 1 ಇಂಚು 1.5 ಇಂಚಿಂದು ಮೇಲೂ ಒಂದು ಸ್ಟಿಚ್ ಹಾಕಬೇಕು. ಟೋಟಲ್ 3 ಸ್ಟಿಚ್ಚು. ನಾನು ಇದಕ್ಕೆ 2 ಹಾಕ್ಕೊಳ್ತೀನಿ. ಇದು 1 ಇಂಚಿನ ಇಲಾಸ್ಟಿಕ್ಕು, ಹಾಗಾಗಿ ನೋಡಿ ಹೀಗೆ ತುಂಬ ಸುಲಭ ಇದು. ಒಮ್ಮೆ ಕಲ್ತ್ಕೊಂಡ್ರೆ ನೀಟಾಗಿ ಬರುತ್ತೆ. ಒಳ್ಳೆ ರೆಡಿಮೇಡ್ ಇದಕ್ಕೆ ಹೇಗೆ ಇಲಾಸ್ಟಿಕ್ ಕೂಡಿಸ್ತಾರೆ ಪ್ಯಾಂಟಿಗೆ ಅದೇ ಥರ ಬರುತ್ತೆ. ಈಗ ನೋಡಿ ನಾನು ಪ್ಯಾಂಟ್ ಸೀದಾ ಮಾಡುತ್ತೇನೆ. ಎಷ್ಟು ಬೇಗ ಪ್ಲಾಜೋ ಪ್ಯಾಂಟ್ ರೆಡಿ ಆಯಿತು ನೋಡಿ, ಎಷ್ಟು ನೀಟಾಗಿ ಬಂತಂತ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್ ಬಾಯ್.